ಜನತೆಯ ತೀರ್ಪು ಈಗಾಗಲೇ ಸ್ಪಷ್ಟವಾಗಿ ಹೋಗಿದೆ. ರಾಜ್ಯದಲ್ಲಿ ಜನತೆ ಬಿಜೆಪಿ ಪಕ್ಷದ ಪರವಾಗಿ ತಮ್ಮ ತೀರ್ಪನ್ನು ನೀಡಿದ್ದಾರೆ. ಇನ್ನು ಉಳಿದ 5 ರಾಜ್ಯಗಳಲ್ಲೂ ಕೂಡ ಸುವರ್ಣ ನ್ಯೂಸ್ C4 ಕನ್ನಡಪ್ರಭ ನಡೆಸಿದ ಸಮೀಕ್ಷೆ ಬಹುತೇಕ ನಿಜವಾಗಿದೆ. ಅಲ್ಲೂ ಕೂಡ ಅದೇ ರೀತಿಯ ಫಲಿತಾಂಶ ಕೂಡ ಬಂದಿದೆ. ತಮಿಳುನಾಡಿನಲ್ಲಿ AIADMK ಮುನ್ನಡೆಯನ್ನು ಸಾಧಿಸಿ ನಿಚ್ಚಳ ಬಹುಮತದತ್ತ ಮುನ್ನಡೆದರೆ, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್, ಅಸ್ಸಾಂನಲ್ಲಿ ತರುಣ್ ಗೊಗೊಯ್ ನೇತೃತ್ವದ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನೇತೃತ್ವದ UDF ಕೇರಳದಲ್ಲಿ ಮುನ್ನಡೆಯನ್ನು ದಾಖಲಿಸಿ ಇದಿಷ್ಟನ್ನು ಕೂಡ ಸುವರ್ಣ ನ್ಯೂಸ್ C4 ಕನ್ನಡಪ್ರಭ ನಡೆಸಿದ ಸಮೀಕ್ಷೆಯ ಮೂಲಕ ಸ್ಪಷ್ಟವಾಗಿತ್ತು. 3 ದಿನಗಳ ಹಿಂದೆ ಇದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡಿದ್ದೆವು. ರಾಜ್ಯದ ಫಲಿತಾಂಶದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ PL ಶಂಕರ್. 3 ಕ್ಷೇತ್ರಗಳನ್ನು ಕಳ್ಕೊಂಡಿದ್ದೀರಿ ನೀವು. ಆಡಳಿತ ಪಕ್ಷ BJP ವಿರುದ್ಧ ಹೋರಾಟಗಳು, ಆನಂತರ ಮಾಡಿದ ಆರೋಪಗಳು, ಇದ್ಯಾವುದಕ್ಕೂ ಮತದಾರ ಮನ್ನಣೆ ಕೊಟ್ಟಿಲ್ಲ. ಏನು ಹೇಳ್ತೀರಿ? ಇಲ್ಲ, ಒಂದು ಕ್ಷೇತ್ರದ ಬಗ್ಗೆ ನಮ್ಮದೇನು ನಿರೀಕ್ಷೆ ಇರಲಿಲ್ಲ. ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಅದು BJP ಮತ್ತು JDSನ ಮಧ್ಯೆ ಭಾಳ ತೀವ್ರತರದ ಹಣಾಹಣಿ ಇತ್ತು. ಆದರೆ ಇನ್ನೆರಡು ಕ್ಷೇತ್ರಗಳ ಬಗ್ಗೆ ನಮ್ಮ ನಿರೀಕ್ಷೆ ಇತ್ತು. ನಮ್ಮ ಶಾಸಕರೇ ರಾಜೀನಾಮೆ ಕೊಟ್ಟ ಕಾರಣಕ್ಕೋಸ್ಕರ ಅದು ಉಪಚುನಾವಣೆ ಆದಂಥ ಕ್ಷೇತ್ರಗಳು. ಈ ಎರಡೂ ಕ್ಷೇತ್ರಗಳಲ್ಲಿ ಅಥವಾ ಕರ್ನಾಟಕದ ಇತ್ತೀಚೆಗೆ ನಡೆದಂಥ ಕೆಲವು ಉಪಚುನಾವಣೆಗಳು, ವಿಶೇಷ ಕಾರಣಗಳಿಗೋಸ್ಕರ ನಡೆದಂಥ ಉಪಚುನಾವಣೆಗಳಲ್ಲಿ ಗಮನಕ್ಕೆ ಬರತಕ್ಕಂಥ ಒಂದು ಅಂಶ, ಆಡಳಿತ ಪಕ್ಷ ತನ್ನ ತಂತ್ರಗಾರಿಕೆಯನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿಫಲ ಆಗಿದೆ ಅದರಲ್ಲಿ. ಖಂಡಿತ ಇದು ಫಲಿತಾಂಶ ಸೋಲನ್ನು ಒಪ್ಕೊಳ್ಳೇಬೇಕು. ಕಾರಣ ಯಾಕೆ, ಏನು ತಂತ್ರಗಾರಿಕೆ ಅಂತೇಳಿ ಅಂದರೆ, ಗೆದ್ದಿರ್ತಕ್ಕಂಥ ಪ್ರತಿಯೊಬ್ಬರು ಚನ್ನಪಟ್ಟಣದವ್ರು ಇರ್ಬೋದು, ಬಂಗಾರಪೇಟೆಯವರು ಇರ್ಬೋದು, ಅಥವಾ ಈಗ ಇನ್ನು ಸ್ವಲ್ಪ ಅವರು ಯಾರು ನಮ್ಮ ರಾಮಚಂದ್ರಪ್ಪ ಇರ್ಬೋದು, ಎಲ್ಲ ಹೇಳೋದು ಅಭಿವೃದ್ಧಿಗೋಸ್ಕರ ನಾವು ರಾಜೀನಾಮೆ ಕೊಟ್ಟು ಆಡಳಿತ ಪಕ್ಷವನ್ನು ಸೇರಿದ್ವಿ ಅಂತ. ಒಂದು ವ್ಯವಸ್ಥಿತವಾಗಿ ಏನು ಅಭಿಪ್ರಾಯ ಮೂಡಿಸ್ತಾ ಇದ್ದಾರೆ ಅಂತೇಳಂದರೆ, ಅಭಿವೃದ್ಧಿ ಆಗಬೇಕು ಅಂದರೆ ಆಡಳಿತ ಪಕ್ಷದಲ್ಲಿ ಇರಬೇಕು, ಇಲ್ಲದವ್ರು ಆಗೋದಿಲ್ಲ. ರಾಜೀನಾಮೆ ಕೊಟ್ಟ ತಕ್ಷಣ ಕೊಡಿಸ್ತಾರೆ. ರಾಜೀನಾಮೆಯನ್ನು ಕೊಟ್ಟ ತಕ್ಷಣ ಅವರು ಯಾವುದೇ ಕಾರಣಕ್ಕೆ ಹೇಳಿ ರಾಜೀನಾಮೆ ಕೊಟ್ಟು ಅಂತ ಯಾವ ಕಾರಣಕ್ಕೆ ಕೊಡ್ತಾರೆ ಅನ್ನೋದು ಜನತೆಗೆ ಗೊತ್ತು. ಆದರೆ ಜನತೆನೇ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂದಮೇಲೆ ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಅರ್ಥ ಇಲ್ಲ. ಆದ ನಂತರ ಅಭಿವೃದ್ಧಿ ಕೆಲಸಕ್ಕೆ ಹಣದ ಹೊಳೆನೇ ಹರಿಸ್ತಾರೆ, ಇಲ್ಲ ಅಂತಿಲ್ಲ. ಈಗ ಕೊಪ್ಪಳ ಉಪಚುನಾವಣೆ ಬರ್ತದೆ ಇನ್ನೊಂದು ಸ್ವಲ್ಪ ಸಮಯಕ್ಕೆ. ಕೊಪ್ಪಳದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸ ಸಂಗಣ್ಣ ಕರಡಿ JDSನ ಶಾಸಕ ಆಗಿದ್ದಂಥ ಸಂದರ್ಭದಲ್ಲಿ ಆಗ್ತಾ ಇರಲಿಲ್ಲ. ಒಂದು, ಅಭಿವೃದ್ಧಿ ಕೆಲಸಗಳಿಗೆ ವಿಪರೀತವಾಗಿರ್ತಕ್ಕಂಥ ಹಣ ಕೊಟ್ಟು ಬೇರೆ ಪ್ರದೇಶಗಳನ್ನು ನಿರ್ಲಕ್ಷ್ಯ ಮಾಡಿ ಅಲ್ಲಿಗೆ ಹಣ ಸುರಿತಾರೆ. ಎರಡನೇದು, ಅಲ್ಲಿರ್ತಕ್ಕಂಥ ವಿವಿಧ ಸಮುದಾಯಗಳನ್ನು ಓಲೈಸ್ಕೊಳ್ತಕ್ಕಂಥ ಅಗತ್ಯ ಇರತಕ್ಕಂಥ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಒಂದು ದೃಷ್ಟಿನಲ್ಲಿ ಇವತ್ತಿನ ಪ್ರಾಕ್ಟಿಕಲ್ ಪಾಲಿಟಿಕ್ಸಿಗೆ, ಭೂಮಿ ಮಟ್ಟದ ರಾಜಕಾರಣಕ್ಕೆ, ನೆಲಮಟ್ಟದ ರಾಜಕಾರಣಕ್ಕೆ ಏನು ತಂತ್ರಗಾರಿಕೆ ಮಾಡಬೇಕು ಅದನ್ನು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ಪ್ರತಿಪಕ್ಷವಾಗಿ ಯಾವುದೇ ಪಾರ್ಟಿಗೆ ತನ್ನ ಇತಿಮಿತಿಗಳು ಇರ್ತವೆ ಅದರಲ್ಲಿ. ಆದರೆ ಬಂಗಾರಪೇಟೆನಲ್ಲಿ ಈ ಫಲಿತಾಂಶ ಸ್ವಲ್ಪ ಅನಿರೀಕ್ಷಿತ. ನಮಗೆ ಇನ್ನೊಂದು ಸ್ವಲ್ಪ ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡಿದರೆ, ಹೊಂದಾಣಿಕೆ ಇದ್ದಿದ್ದರೆ, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲದೆ ಹೋಗಿದ್ರೆ ಬಂಗಾರಪೇಟೆ ಫಲಿತಾಂಶ ನಮ್ಮ ಪರವಾಗಿ ಬರ್ಲಿಕ್ಕೆ ಸಾಧ್ಯ. ಗುಂಪುಗಾರಿಕೆ ಅಲ್ಲಿ ಬಂಗಾರಪೇಟೆ ಅಲ್ಲ, ಇಡೀ ಪಕ್ಷದಲ್ಲಿರೋ ಗುಂಪುಗಾರಿಕೆಯ ಸಮಸ್ಯೆನ ಇದೆ. ಅಂದ್ರೆ ರಾಜ್ಯ ಮಟ್ಟದ ದೊಡ್ಡ ಕಾಂಗ್ರೆಸ್ ಪಕ್ಷ ಈಗ ನಡೆದ ಕೋಲಾರದಲ್ಲಿ, ಒಂದೇ ನಿಮಿಷ, ಕೋಲಾರದಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಕೆಲವು ಬೆಳವಣಿಗೆಗಳು ನಡೆದವು. ಶ್ರೀನಿವಾಸ್ ಗೌಡ್ರನ್ನ ನಾವು ಪಕ್ಷದಿಂದ ತೆಗೆದ್ವಿ. ಅದಾದ ನಂತರ ಅವರೊಟ್ಟಿಗೆ ಭಾಳಷ್ಟು ಜನ ಪಕ್ಷದಲ್ಲಿ ಅವರೊಟ್ಟಿಗೆ ಹೊರಗೆ ಹೋದರು. ಅವರು JDS ಸೇರಿದರು. ಅಲ್ಲೊಂದು ಅಭ್ಯರ್ಥಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥವ್ರನ್ನೇ ತಗೊಂಡೋಗಿ ಅಲ್ಲಿ ಅಭ್ಯರ್ಥಿಯನ್ನಾಗಿ ಹೂಡಿದರು. ಅವರೊಂದು 8-9 ಸಾವಿರ ಓಟ್ ತಗೊಂಡ್ರು. ಅವರು ಕೂಡ ನಮ್ಮ ಪಕ್ಷದವ್ರು ನಮಗೆ ಕೆಲಸ ಮಾಡಲಿಲ್ಲ, BJP ಮಾಡಿದರು ಅಂತೇಳಿ ಆರೋಪ ಮಾಡಿದರು. ಈ ಥರದ ಕೆಲವು ಸ್ಥಳೀಯವಾಗಿರ್ತಕ್ಕಂಥ ಬೆಳವಣಿಗೆಗಳು ನಡೆದವೆ. ಏನೇ ಇರಲಿ, ಫಲಿತಾಂಶ ಆಯನೂರು ಮಂಜಾತ್ ಅವರು ವಕ್ತಾರರು, ಅವರಿಗೆ ಅವ್ರ ಪಾರ್ಟಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಏನೇ ತಂತ್ರಗಾರಿಕೆ ಮಾಡಿದರು, ನೀವು 3 ಸೀಟ್ ಗೆದ್ದಿದ್ದೀರಿ. ವಿಶೇಷವಾಗಿ ಚನ್ನಪಟ್ಟಣ, ಬಂಗಾರಪೇಟೆ ಗೆಲ್ತಕ್ಕಂಥದ್ದು ಒಂದು ದೃಷ್ಟಿನಲ್ಲಿ ಸಾಧನೆನೇ ಅವ್ರದ್ದು. ಜಗಳೂರಲ್ಲ, ಜಗಳೂರು ಅವರ ಲೋಕಸಭಾ 18ನೇ ಸೋಲು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಉಪಚುನಾವಣೆಯನ್ನು ಹೊರತುಪಡಿಸಿ. ನಾನು ಆಗಲೇ ಕೇಳಿದೆ, ಆಡಳಿತ ಪಕ್ಷ ಯಾವುದಿರುತ್ತೆ ಅದಕ್ಕೆ ಉಪಚುನಾವಣೆ ಫಲಿತಾಂಶ ಅದರ ಪರವಾಗಿರುತ್ತೆ ಅನ್ನೋದು ಒಂದು ಭಾಗವಾದರೆ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೆದ ರಾಜಕೀಯ ಬೆಳವಣಿಗೆ, 3 ಪಕ್ಷಗಳು ನಡ್ಕೊಂಡ ರೀತಿ, 3 ಪಕ್ಷಗಳ ನಾಯಕರುಗಳು ತೆಗೆದುಕೊಂಡ ವೈಯಕ್ತಿಕ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟ ರೀತಿ, ಇವೆಲ್ಲವೂ ಕೂಡ ಫಲಿತಾಂಶದ ಮೇಲೆ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಆದರೆ JDS ಅಲ್ಲಿ ಒಂದು ಕ್ಷೇತ್ರದಲ್ಲಿ ತಾವು ಹೇಳಿದಾಗೆ ಅದು ತನ್ನ ಅದು ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಕ್ಷೇತ್ರದಲ್ಲಿ ಕೂಡ BJP ಕಮಲವನ್ನು ನಡೆಸಿದೆ, ಅದು ಬೇರೆ ವಿಚಾರ. ಆದರೆ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ ಇನ್ನೂ ಕೂಡ ಪಾಠ ಕಲಿಯಲಿಲ್ಲ, ಮತ್ತೆ ವಿಫಲವಾಗ್ತಾ ಇದೆ. ಗುಂಪುಗಾರಿಕೆ ಅನ್ನೋದಕ್ಕಿಂತ ಇಲ್ಲಿ ವೈಯಕ್ತಿಕ ಗುಂಪುಗಳೇ ಜಾಸ್ತಿ ಆಗಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ವ್ಯಕ್ತಿಗಳ ಪ್ರತಿಷ್ಠೆನೂ ಕೂಡ ನಮ್ಮ ಚುನಾವಣಾ ಫಲಿತಾಂಶದ ಮೇಲೆ ಕೆಲವು ಕ್ಷೇತ್ರಗಳಲ್ಲಿ ಪರಿಣಾಮ ಬೀರಿರ್ಬೋದು. ಈಗಲ್ಲ, ನೀವು ಉದ್ದಕ್ಕೂ ಭಾಳಷ್ಟು ಹೇಳಿದ್ರಲ್ಲ, ಆದರೆ ಕೆಲವು ಕಡೆ ನಮ್ಮ ಕೈ ಮೀರಿ ಕೆಲವು ಕಡೆ ಫಲಿತಾಂಶಗಳು ಬಂದಿದ್ದಾವೆ. ತಂತ್ರಗಾರಿಕೆ ಮಾಡೋದೇ ಚುನಾವಣೆ ಗೆಲುವಿಗೆ ಕಾರಣ ಅಂತೇಳಿದ್ರೆ ಅದರಲ್ಲಿ BJPಗೆ ಹೋಲಿಕೆ ಮಾಡಿದರೆ ನಾವು ಯಶಸ್ವಿ ಆಗಿಲ್ಲ ಅಂತಲೂ ಹೇಳ್ಬೋದು. ಯಾಕೆಂದರೆ ಖರ್ಗೆ ಅವರ ಮಗ ಸೋತಂಥದ್ದು, ಇಂಥ ಕೆಲವು ಧರ್ಮಸಿಂಗ್ ಅವರ ಮಗ ಸೋತಂಥದ್ದು, ಇಂಥ ಕೆಲವು ಕ್ಷೇತ್ರಗಳಲ್ಲಿ
ಈ ಬೇರೆ ಯಾವುದೇ ಕಾರಣಕ್ಕಾಗಿ ಸೋತ್ವಿ ಅಂತ ಹೇಳಿದ್ರೆ ಯಾರು ಕೂಡ ಒಪ್ಪೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಚುನಾವಣೆ, ಮೈದಾನ ರಾಜಕೀಯದಲ್ಲಿ ಚುನಾವಣೆ ಗೆಲ್ಲಬೇಕು ಅನ್ನೋ ಉತ್ಸಾಹನೇ ಕಂಡು ಬರ್ತಾ ಇಲ್ವಲ್ಲ, ಯಾಕೆ? ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಹಂತದಲ್ಲೂ ಕೂಡ ಬಿಜೆಪಿ ಪಕ್ಷಕ್ಕೆ ನೀವು ಸರಿಸಮ ಅಂತ ಅನ್ನಿಸ್ತಲೇ ಇಲ್ಲ. ಕೆಲವು ಕ್ಷೇತ್ರಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಏನಾದರೂ ಪೈಪೋಟಿ ಅಂತ ಬಿಜೆಪಿ ಪಕ್ಷಕ್ಕೆ ಇದ್ರೆ ಅದು JDS ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಯಾವ ಪೈಪೋಟಿನೂ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಬಿಜೆಪಿ ಪಕ್ಷ ಗಂಭೀರವಾಗಿ ಪರಿಗಣಿಸೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಇಲ್ಲ, ಆ ರೀತಿ ಆ ವ್ಯಾಖ್ಯಾನವನ್ನು ಖಂಡಿತವಾಗಿ ಕಾಣೋದು ನಾನು ಒಪ್ಪೋದಿಲ್ಲ. ಈಗ ಆಗಿರ್ತಕ್ಕಂಥ 3 ಚುನಾವಣಾ ಫಲಿತಾಂಶದಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಓಟ್ ಬಂದಿದೆ. ಆದರೆ ಉಳಿದೆರಡು ಕ್ಷೇತ್ರಗಳಲ್ಲಿ ನಾವು ಹತ್ತಿರದಲ್ಲಿ ನಾವೇ ಇರತಕ್ಕಂಥದ್ದು. ನಮಗೂ BJPಗೂ ಒಂದು 2% 3% ಪಾಪ್ಯುಲರ್ ವೋಟ್ನಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಬಿಟ್ಟರೆ 2009 ಲೋಕಸಭಾ ಚುನಾವಣೆ ನಂತರ BJP ನಮ್ಮನ್ನು ಓವರ್ಟೇಕ್ ಮಾಡಿರ್ತಕ್ಕಂಥದ್ದನ್ನ ನಾನೀಗ ಗಮನಿಸ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಕಡೆ ಅಂಥ ದೊಡ್ಡ ಯಾವುದೇ ಒಂದು ಪರಿಣಾಮವನ್ನು ಇದು ಬೀರ್ತಾ ಇರಲಿಲ್ಲ. ಆದರೆ ಸಂಘಟನೆಯಲ್ಲಿ ಬೇರು ಮಟ್ಟದಲ್ಲಿ ನಮ್ಮ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂಘಟನೆಯ ಕೊರತೆ ಇದೆ ಅಂತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಇದು ಖಂಡಿತವಾಗಿ ಕೂಡ ಇದೆ. ಇಲ್ಲಿ ತಂತ್ರಗಾರಿಕೆ ಅಂಥೇಳಿ ಚುನಾವಣೆ ಅಂದಾಗ ಅದು ನಡೀತದೆ. ಆದರೆ ಅದಿಷ್ಟರಿಂದಲೇ ನಮಗೆ ಗೆಲುವು ಬಂದಿಲ್ಲ. ಶಂಕರ್ ಅವರು ಕೂಡ ಗಮನಿಸಿದ್ದಾರೆ. ಕೇವಲ ಒಂದು 2 ತಿಂಗಳ ಕೆಳಗೆ ನಾವು ಬೂತ್ ಮಟ್ಟದ ಸುಮಾರು 2 ಲಕ್ಷ ಜನ ಕಾರ್ಯಕರ್ತರನ್ನ ನಾವು ಬರೀ ಸರ್ಕಾರ, ಅಭಿವೃದ್ಧಿ ಇದಿಷ್ಟರ ಮೇಲೆ ನಿಂತಿಲ್ಲ, ಜೊತೆಗೆ ಸಂಘಟನೆಯೂ ಕೂಡ ಹೆಣೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬೂತಿಂದ ಕನಿಷ್ಠ 5 ಜನನ ತೆಗೆದುಕೊಂಡು ಬಂದು ನಾವು ಬೆಂಗಳೂರಿನ ಅರಮನೆ ಆವರಣದಲ್ಲಿ ಮಾಡಿದ್ವಿ. ನಾವು ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ನಮ್ಮ ಜೊತೆ ಪಶ್ಚಿಮ ಬಂಗಾಳದಲ್ಲಿ ಈಗ 34 ವರ್ಷದ ಆಡಳಿತವನ್ನು ಧೂಳಿಪಟ ಮಾಡಿ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರ ಹಿಡಿಯೋ